ಹಾಡಹಗಲೇ ಡೋರ್ ಮುರಿದು ಮನೆಗಳ್ಳತನ, ಚಿನ್ನಾಭರಣ ಹಾಗೂ ನಗದು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಮನೆಗಳ್ಳರ ಹಾವಳಿಗೆ ನೆಲಮಂಗಲದ ಜನ ಬೆಚ್ಚಿ ಬಿದ್ದಿದ್ದಾರೆ. ಈಗ ಕಳ್ಳತನ ಮಾಡಿ ಬೈಕ್ನಲ್ಲಿ ಪರಾರಿಯಾಗಿರುವಂತಹ ಕಳ್ಳರು ಹಾಡಹಗಲೇ ಡೋರ್ ಮುರಿದು ಮನೆಗಳ್ಳತನವನ್ನ ಮಾಡಿದ್ದಾರೆ. ಚಿನ್ನಾಭರಣ ಹಾಗೂ ನಗದು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಮನೆಗಳ್ಳರ ಹಾವಳಿಗೆ ಈಗ ನೆಲಮಂಗಲದ ಜನ ಭಯಭೀತಗೊಂಡಿದ್ದಾರೆ. ಕಳ್ಳತನ ಮಾಡಿ ಬೈಕ್ನಲ್ಲಿ ಕಳ್ಳರು ಪರಾರಿಯಾಗಿದ್ದಾರೆ. ಪ್ರಕಾಶ್ ಎಂಬುವವರಿಗೆ ಸೇರಿದಂಥ ಮನೆಯಲ್ಲಿ ಚಿನ್ನಾಭರಣದ ಕಳ್ಳತನವಾಗಿರುವಂಥದ್ದು ಬೆಂಗಳೂರು ಉತ್ತರ ತಾಲೂಕಿನ ಸಿದ್ದನ ಹೊಸಹಳ್ಳಿಯಲ್ಲಿ ಆದಂಥ ಘಟನೆ ಇದು. ಮನೆಗೆ ನುಗ್ಗುವ ಕಳ್ಳರ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಡಹಗಲೇ ಆದಂಥ ಘಟನೆ ಇದು. ಚಿನ್ನಾಭರಣ ಹಾಗೂ ನಗದು ಕದ್ದು ಆ ಸ್ಥಳದಿಂದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ನೆಲಮಂಗಲದ ಜನ ಭಯಭೀತಗೊಂಡಿದ್ದು ಕಳ್ಳತನ ಮಾಡಿ ಬೈಕ್ನಲ್ಲಿ ಕಳ್ಳರೀಗ ಪರಾರಿಯಾಗಿದ್ದಾರೆ. ಪ್ರಕಾಶ್ ಎಂಬುವವರಿಗೆ ಸೇರಿದಂಥ ಮನೆಯಲ್ಲಿ ಕಳ್ಳತನವಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಸಿದ್ದೇನ ಹೊಸಹಳ್ಳಿಯಲ್ಲಿ ಆದಂಥ ಘಟನೆ ಇದು. ಮನೆಗೆ ನುಗ್ಗುವ ಕಳ್ಳರ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆಯ ಇಂಟರ್ಲಾಕ್ ಅನ್ನು ಮುರಿದು ಮನೆಗೆ ನುಗ್ಗಿ ಮನೆಯಲ್ಲಿದ್ದಂಥ ಎಲ್ಲ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ನೀವು ವಿಂಡೋದಲ್ಲಿ ಗಮನಿಸ್ಬೋದು ಯಾವ ರೀತಿ ಆ ಇಂಟರ್ಲಾಕನ್ನು ಮುರಿದು ಒಳಗಡೆ ನುಗ್ಗಿ ಚಿನ್ನಾಭರಣವನ್ನು ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು ಅನ್ನೋದನ್ನು. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಅಲ್ಲಿದ್ದಂಥ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಕಬೋರ್ಡ್ ಕೂಡ ಮುರಿದು ಕಬೋರ್ಡ್ನಲ್ಲಿದ್ದಂಥ ಎಲ್ಲ ಹಣ ಚಿನ್ನಾಭರಣ ಎಲ್ಲನೂ ದೋಚಿ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಈಗ ನೆಲಮಂಗಲದ ಜನ ಭಯಭೀತಗೊಂಡಿದ್ದು ಒಂದು ರೀತಿ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಅಲ್ಲಿ ಹಾಡಹಗಲೇ ಆದಂಥ ಒಂದು ಘಟನೆ ಇದು. ಪ್ರಕಾಶ್ ಎಂಬುವವರಿಗೆ ಸೇರಿದ ಮನೆ ಇದು. ಈ ಮನೆಯಲ್ಲಿ ಆದಂಥ ಘಟನೆ ಇದು. ಬೆಂಗಳೂರು ಉತ್ತರ ಸಿದ್ದನ ಹೊಸಹಳ್ಳಿಯಲ್ಲಿ ಆದಂಥ ಘಟನೆ ಇದು.